ಓಕೆ ಹೈಡ್ರಾಲಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿದಾರಲ್ವಾ ಅಂಡ್ ಒಳಗಡೆನೂ ಎಲ್ಲ ಲೈಟ್ಸ್ ಇದೆ ಅಂದ್ಬಿಟ್ಟು ನಾವು ರಿವರ್ಸಿಬಲ್ ಮಾಡಿದೀವಿ ಓಕೆ ವೀಕ್ಷಕರೇ ಯಾವ ತರ ಇದೆ ನೋಡಿ ನೀವು ನೋಡಬಹುದು ದೇರ್ಸ್ ಅ ಬಾಲ್ಕನಿ ಓಕೆ ಸೊ ಇಲ್ಲಿ ಬೆಳಗ್ಗೆ ಹೊತ್ತು ಯೋಗ ಮಾಡಕ್ಕೆ ಎನಿಥಿಂಗ್ ಯು ಕ್ಯಾನ್ ಡೂ ಎನಿಥಿಂಗ್ ಫಸ್ಟ್ ಫ್ಲೋರ್ಗೆ ಹೋಗೋಣವಾ ಯಾ ಪ್ರದಕ್ಷಿಣೆ ಹಾಕಕ್ಕೂ ಜಾಗ ಇದೆ ಒಳಗಡೆನೆ ಮಾಡ್ಬಿಟ್ಟಿದ್ದೀರಾ ಯಾ ಅಂಡ್ ಇಡೀ ಮನೆ ಆಕ್ಚುಲಿ ವಾಸ್ತು ಪ್ರಕಾರ ಆಗಿದೆ ಕಂಪ್ಲೀಟ್ಲಿ ಯಾ ಕಂಪ್ಲೀಟ್ ನಮಸ್ತೆ ಬಾಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮನೆನ ತಗೊಂಡ್ಬಂದಿದ್ದೀನಿ. ಸೊ ಯೂಶುವಲಿ ನಾನು ನಿಮ್ಗೆ ಮನೆನ ತೋರಿಸ್ತಾನೆ ಇರ್ತೀನಿ. ಸೊ ಈ ಒಂದು ಮನೆ ನಾನು ಒಂದು ರೌಂಡ್ ಹೋಗಿ ಬಂದಿದ್ದೀನಿ, ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯ್ತು. ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಈ ತರ ಮನೆ ನಾನು ಯೂಶುವಲಿ ತುಂಬಾ ಮನೆ ಹೋಮ್ ಟೂರ್ ಮಾಡಿದ್ದೀನಿ. ಸೊ ಈ ತರ ಮನೆ ನಾನು ಯೂಶುವಲಿ ನೋಡಿರ್ಲಿಲ್ಲ. ಸೊ ಈ ಒಂದು ಮನೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ಕನ್ಸ್ಟ್ರಕ್ಷನ್ ಮಾಡಿರೋದು ಸಿರಿ ಕನ್ಸ್ಟ್ರಕ್ಷನ್ಸ್ ಅಂತೇಳಿ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಮ್ಗೊಬ್ರು ಮೇಡಮ್ ವೇಟ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಓಕೆ, ನಮ್ಮ ವೀಕ್ಷಕರಿಗೆ ಸಿಂಪಲ್ ಆಗಿ ನಿಮ್ಮ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಹಾಯ್ ಎಲ್ಲ ಕನ್ನಡ ವಿಸಿಟರ್ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಸಿರಿ ಅಂಡ್ ನನ್ನ ಹಿಂದೆ ಕಾಣಿಸ್ತಾ ಇರೋದು ಸಿರಿ ಕನ್ಸ್ಟ್ರಕ್ಷನ್ಸ್ ಅವರ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಲಕ್ಸುರಿಯಸ್. ಓಕೆ ಮೇಡಮ್, ಎಕ್ಸಾಕ್ಟ್ಲಿ ನಾನು ಕೇಳೋದಾದ್ರೆ ಲೊಕೇಶನ್ ಎಲ್ಲಿ ಮೇಡಮ್ ಇದು? ದಿಸ್ ಇಸ್ ಲೊಕೇಟೆಡ್ ಇನ್ ಬಸವೇಶ್ವರ್ ಲೇಔಟ್, ದಾವಣಗೆರೆ. ಓಕೆ ಅಂಡ್ it's a newly developing area. Okay. And it's a very peaceful area. Okay. And the road ಇಲ್ಲಿ ನೀವು ನೋಡಬಹುದು. ಅದೇ ಕೇಳೋಣ ಅಂತ, ಇದು ಎಷ್ಟು ಫೀಟ್ ಇದೆ ರೋಡ್? ಇದು 40 ಫೀಟ್ ರೋಡ್. 40 ಫೀಟ್ ಇದೆ. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದೀರಾ, ಒಂದು ಮನೆ ಮುಂದ್ಗಡೆ 40 ಫೀಟ್ ರೋಡ್ ಇದೆ ಅಂತಂದ್ರೆ ನೀವೇ ಅಬ್ಸರ್ವ್ ಮಾಡಬಹುದು ಎಷ್ಟು ಸ್ಪೇಷಿಯಸ್ ಆಗಿರುವಂತ ಒಂದು ರೋಡ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತೇಳಿ. ಸೊ ಅಂಡ್ ಅಬ್ಸರ್ವ್ ಮಾಡ್ತಿದ್ದೀರಾ ಮೇಡಮ್, ಫ್ರಂಟ್ ಎಲಿವೇಶನ್ ಏನಂತ ಹೇಳ್ಬೋದು ಮೇಡಮ್ ನೋಡೋದಾದ್ರೆ? This house is all that you need. ನೀವು ಬಂದು if you check it out, like ಹೊರಗಡೆಯಿಂದನೂ the aesthetics are perfect. Okay. And ಒಳಗಡೆಯಿಂದನೂ I promise you're going to like it. ಓಕೆ. So yeah, come have a tour. ಓಕೆ ವೀಕ್ಷಕರೇ, ಈ ತರ ಕಾನ್ಸೆಪ್ಟ್ ಯೂಶುವಲಿ ನೀವು ದಾವಣಗೆರೆಯಲ್ಲಿ ನೋಡ್ಲಿಕ್ಕಿಲ್ಲ. ಒನ್ ಆಫ್ ದ ಬೆಸ್ಟ್ ಕಾನ್ಸೆಪ್ಟ್, ಒನ್ ಆಫ್ ದ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳಿ ನನಗನ್ಸುತ್ತೆ. ಸೊ ಯೂಶುವಲಿ ಈ ತರ ನೀವು ಹೋಮ್ ಟೂರ್ ನ ನೋಡಿರ್ಲಿಕ್ಕಿಲ್ಲ. ಸೊ ಅಂತ ಹೋಮ್ ಟೂರ್ ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ಲಿಕ್ಕೆ ಹೋಗೋಣ ಅಂತಿದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ಈ ಒಂದು ಮನೆಯ ಕಂಪ್ಲೀಟ್ಲಿ ಎಲಿವೇಶನ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. ಸೊ ಗೇಟ್ ಅಬ್ಸರ್ವ್ ಮಾಡ್ತಿದೀವಿ. ಏನ್ ಕಾನ್ಸೆಪ್ಟ್ ಇದೆ? ಎಷ್ಟು ಹೈಟ್ ಬಂದಿದೆ? ಇದು about 12 feet ಇದೆ. 12 ಫೀಟ್ ಇದೆನಾ? Yes. ಓಕೆ. And as you can see, very spacious parking. Okay. 3 ರಿಂದ 4 ಕಾರ್ ಈಸಿಯಾಗಿ ನಿಲ್ಲಿಸಬಹುದು. 3 ರಿಂದ 4 ಕಾರ್ ಪಾರ್ಕ್ ಮಾಡಬಹುದು ವೀಕ್ಷಕರೇ. ಕಂಪ್ಲೀಟ್ಲಿ ಗ್ರೌಂಡ್ ಫ್ಲೋರ್ ನ ನಿಮ್ಗೆ ಪಾರ್ಕಿಂಗ್ ಗೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ. The still 4 ಅಲ್ಲಿ ಯಾವುದೇ ರೀತಿಯಾಗಿ ರೂಮ್ಸ್ ಏನು ಇಲ್ಲ. It's completely dedicated for parking. Okay. And can be converted during functions. ನಿಮ್ಗೆ anything you can use. ಓಕೆ ವೀಕ್ಷಕರೇ, ಆ ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಮೇಡಮ್, ನಾನು ಬೋರಿಗೆ ಬಂದ್ಬಿಡ್ತೀನಿ ಸ್ಟ್ರೈಟ್ ಅವೇ. ಎಷ್ಟು ಲೀಟರ್ಸ್ ನೀರ್ ಕೆಪಾಸಿಟಿ ಇದೆ ಏನು ಅಂತ? ಇದು ಬಂದ್ಬಿಟ್ಟು 4000 ಲೀಟರ್ಸ್ ಕೆಪಾಸಿಟಿ ಇದೆ. ಓಕೆ. ಅಂಡ್ ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ ಮೇಡಮ್, ಎಷ್ಟು ಡೆಪ್ತ್ ಅಲ್ಲಿ ನೀರು ಸಿಕ್ಕಿದೆ ಅಂತ? ಇದು 80 ಫೀಟ್ ಗೆ ನಮ್ಗೆ ಸಿಕ್ತು. 80 feet ಬಟ್ ನಾವು ಅರೌಂಡ್ 320 ಫೀಟ್ ತನಕ 320 ತನಕ ಡೆಪ್ತ್ ಇದೆ. ಎಸ್. ಓಕೆ ವೀಕ್ಷಕರೇ, ನೀರಿನ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ಬೋದಲ್ವಾ? ಯಾವುದೇ ರೀತಿ ಕೊರತೆ ಬರಲ್ಲ. ಓಕೆ ವೀಕ್ಷಕರೇ, ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ತೀರಾ ಸ್ಪೇಷಿಯಸ್ ಆಗಿರುವಂತ ಒಂದು ಪಾರ್ಕಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ. ಆಲ್ಸೋ ಇದೆಲ್ಲ ನೀವು ನೋಡಬಹುದು, ತುಂಬಾ ಸೇಫ್ಟಿನ ಕನ್ಸರ್ನ್ ನಾವು ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಎಲ್ಲಾ ಕಡೆಯಿಂದ ಗ್ರಿಲ್ ಪ್ರೊವೈಡ್ ಮಾಡಿದಾರಲ್ವಾ? ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಮನೆಗೆ ನೀವು ಯಾವುದೇ ಕಾರಣಕ್ಕೂ ಯಾವ ಕಡೆಯಿಂದ ಎಂಟ್ರಿ ಆಗದೆ ಇರೋ ತರ ಕಂಪ್ಲೀಟ್ಲಿ ಸೇಫ್ಟಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟೊತ್ತು ಪಾರ್ಕಿಂಗ್ ಎಲ್ಲ ನೋಡಿದೀರಾ. ಸೊ ಇದೇ ಫ್ಲೋರ್ ಅಲ್ಲಿ ವಿ ಆಲ್ಸೋ ಹ್ಯಾವ್ ಅ ಮೀಟರ್ ಬಾಕ್ಸ್. ಓಕೆ. ಸೊ ಅಂಡ್ ಇಟ್ಸ್ ಕನ್ಸೀಲ್ಡ್, ವೆರಿ ಕನ್ಸೀಲ್ಡ್. ಅಂದ್ರೆ ಇಡೀ ಮನೆಯದು ಕರೆಂಟ್ ಕಲೆಕ್ಷನ್ ಇಲ್ಲಿದೆ. ಇಲ್ಲಿದೆ. ಓಕೆ ವೀಕ್ಷಕರೇ,
ಅಂಡ್ ನೀವು ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್ ನ ಅಕಾಮಿಡೇಟ್ ಮಾಡೋಕೆ ಅಂತ ಜಾಗ. ಸಿಲಿಂಡರ್ ಪಾಯಿಂಟ್ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಅಂಡ್ ವಿ ಆಲ್ಸೋ ಹ್ಯಾವ್ ದಿಸ್ ಸ್ಲೈಡಿಂಗ್ ಆಕ್ಸೆಸ್, ಸೊ ನೀವು ಎಲ್ಲ ಕಡೆ ರೋಲ್ ಮಾಡ್ಕೊಂಡು ಬರೋದ್ ಬೇಕಾಗಲ್ಲ, ಡೈರೆಕ್ಟ್ ಇದ್ರ ಮೇಲೆ ಇಟ್ಕೊಳ್ಬಹುದು. ಓಕೆ ವೀಕ್ಷಕರೇ, ಆ ತರ ಕೂಡ ನಿಮಗೆ ಈಸಿ ಆಕ್ಸೆಸ್ ಮಾಡಿದ್ದಾರೆ ನೋಡಿ. ಅಂಡ್ ಆಲ್ಸೋ plenty of storage space, ಇಲ್ಲೆಲ್ಲ storage space, anything you can keep. ಓಕೆ ವೀಕ್ಷಕರೇ, ಅದು ಕೂಡ ನಿಮಗೆ ಸ್ಪೇಸ್ ವೇಸ್ಟ್ ಮಾಡಿಲ್ಲ, ಅಲ್ಲೂ ಕೂಡ ಒಂದೇನೋ ಸ್ಪೇಸ್ ಯುಟಿಲೈಸ್ ಮಾಡ್ಲಿಕ್ಕೋಸ್ಕರನೇ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಲಿಫ್ಟ್ ಏರಿಯಾ ತೋರಿಸ್ತೀನಿ. ಲಿಫ್ಟ್ ಏರಿಯಾ ಇದೆನಾ? ಓಕೆ ವೀಕ್ಷಕರೇ, ಈ ಒಂದು ಮನೆಯಲ್ಲಿ ನಿಮಗೆ ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಡಮ್ ಏನ್ ಸೈಜ್ ಅಲ್ಲಿ ಬಂದಿದೆ ಲಿಫ್ಟ್ ಇದು? ಇಲ್ಲಿ ಅಬೌಟ್ 6 to 8 people ಈಸಿಯಾಗಿ ಅಕಾಮಿಡೇಟ್ ಆಗಬಹುದು. 6 to 8 people. Yes, and it's Kone brand ಅವ್ರದ್ದು ಲಿಫ್ಟ್, so you know it's well known. ಓಕೆ. And ಇಲ್ಲಿ ಶೂ ಸ್ಟ್ಯಾಂಡ್ ಗೂ ಕೂಡ ಜಾಗ ಇದೆ. ಓಕೆ ವೀಕ್ಷಕರೇ, ಶೂ ರ್ಯಾಕ್ ನಿಮಗೆ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. Yes, and the lift complete 3rd floor ತನಕ ಹೋಗುತ್ತೆ. 3 ಫ್ಲೋರ್ ತನಕ ಬಂದಿದೆ. ವೀಕ್ಷಕರೇ, ನೀವು ಈ ಮನೆಯ ಸ್ಟೇರ್ಸ್ ನ ನೋಡ್ತಿದ್ದೀರಾ. ಮೇಡಮ್ ಏನ್ ಟೈಲ್ಸ್ ಯೂಸ್ ಮಾಡಿದ್ದೀರಾ? ಇದು ಗ್ರಾನೈಟ್ ಇದು ಲಪೋತ್ರ ಅಂತಾರೆ, and it's anti skid, so ನಿಮಗೆ ಸ್ಲಿಪ್ ಆಗೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಓಕೆ ವೀಕ್ಷಕರೇ, ಲಪೋತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು ನೀವು ಸೈಡ್ ಗೆ ಒಳ್ಳೆ ಕಂಫರ್ಟಬಲ್ ಆಗಿ ಹಿಡ್ಕೊಂಡು ಓಡಾಡಬಹುದು. SS ರೈಲಿಂಗ್ಸ್ ಅಲ್ವಾ ಇದು? SS ರೈಲಿಂಗ್ ಬಂದಿದೆ, ಅಂಡ್ ಆಲ್ಸೋ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಸೊ ನೀವು ಮೇಲ್ ನೋಡಬಹುದು, ವಿ ಹ್ಯಾವ್ PVC ವಿತ್ ಫಾಲ್ಸ್ ಸೀಲಿಂಗ್, ಅಂಡ್ ಇಟ್ಸ್ ಗಿವಿಂಗ್ ಸಚ್ ಅ ವಾರ್ಮ್ ಲುಕ್ ಟು ದ ಹೌಸ್. ಸೊ ದ ಡೋರ್ಸ್ ನೀವು ನೋಡಬಹುದು, ಇಟ್ಸ್ ಕಂಪ್ಲೀಟ್ಲಿ ಟೀಕ್ ಡೋರ್ಸ್ ಥ್ರೂ ಔಟ್ ದ ಹೌಸ್. ಡೋರ್ ಎಷ್ಟು 8 ಫೀಟ್ ಬಂದಿದೆ ಅಂತ ಹೇಳಿದ್ರಲ್ವಾ? ಯಾ, ಇಟ್ಸ್ 8 feet ಡೋರ್. ಮೇಡಮ್ ಸೀಲಿಂಗ್ ಎಷ್ಟು ಹೈಟ್ ಬಂದಿದೆ ಮೇಡಮ್? ಹಂಗಾದ್ರೆ ಅದು ಬಂದ್ಬಿಟ್ಟು 11 feet ಇದೆ. 11 feet ಇದೆ. ಓಕೆ ವೀಕ್ಷಕರೇ, ಯೂಶುವಲಿ ನೀವು 10 feet ನೋಡ್ತೀರಾ, ಸೊ ಇಲ್ಲಿ ನಿಮಗೆ 11 feet ನ ಬಿಟ್ಟಿದ್ದಾರೆ. ಅಂಡ್ ಆಲ್ಸೋ ಡೋರ್ ನಿಮಗೆ 8 feet ತನಕ ಬಂದಿದೆ, ಅಂಡ್ ಆಲ್ಸೋ ಟೀಕ್ ವುಡ್ ಕಂಪ್ಲೀಟ್ಲಿ ಬಂದಿದೆ ವೀಕ್ಷಕರೇ. ಸೊ ಇಲ್ಲಿ ಎಂಟ್ರೆನ್ಸ್ ಗೆ ಅಬ್ಸರ್ವ್ ಮಾಡ್ತಿದ್ದೀರಾ, ಅನ್ನೊಂದು ಅಟ್ರಾಕ್ಟಿವ್ ಫೀಲ್ ಬರುವಂತ ಒಂದು ಲೈಟ್ ನ ಯೂಸ್ ಮಾಡಿದ್ದಾರೆ. ಓಕೆ, ಬಲ್ಗಡೆ ಕಾಲಿಟ್ಟು ಒಳಗಡೆ ಬನ್ನಿ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ವಾಸ್ತು ಪ್ರಕಾರ ವಿ ಪ್ಲೇಸ್ಡ್ ಅ ಮಿರರ್. ಓಕೆ, ಅಂಡ್ ಇಡೀ ಮನೆ ಆಕ್ಚುಲಿ ವಾಸ್ತು ಪ್ರಕಾರ ಆಗಿದೆ ಕಂಪ್ಲೀಟ್ಲಿ. ಕಂಪ್ಲೀಟ್ಲಿ. ಓಕೆ ವೀಕ್ಷಕರೇ, ಯಾ, so this is the cute detail in the starting. Okay, and let's go to the okay hall. And here you can see another beautiful detail this Okay. side, ತುಳಸಿ ಕಟ್ಟೆ. ಓಕೆ, ಅಂಡ್ ನೀವ್ ನೋಡ್ಬೋದು ಇಲ್ಲಿ ಪ್ರದಕ್ಷಿಣೆ ಹಾಕಕ್ಕೂ ಜಾಗ ಇದೆ. ಒಳಗಡೆ ಮಾಡ್ಬಿಟ್ಟಿದ್ದೀರಾ? ಯಾ. ಓಕೆ ವೀಕ್ಷಕರೇ, ನೋಡಿ ಒಳಗಡೆ ಕೂಡ ಬರ್ಬೋದು. ಸನ್ಲೈಟ್ ಕೂಡ ಬರುತ್ತಲ್ವಾ? ಓಕೆ ವೀಕ್ಷಕರೇ, ಆ ತರ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ತುಳಸಿ ಕಟ್ಟೆನಾ? ಹಾ, ತುಳಸಿ ಕಟ್ಟೆ. ಓಕೆ ವೀಕ್ಷಕರೇ, ಮನೆ ಒಳಗಡೆ ತುಳಸಿ ಕಟ್ಟೆ ಮಾಡಿದ್ದಾರೆ ನೋಡಿ, ಏನ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಅಂಡ್ ನಿಮ್ಗೆ ಇಲ್ಲಿ ಗ್ರಾಸ್ ಕೂಡ ಬರೋ ತರ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಅಂಡ್ there's a swing, ಕಂಫರ್ಟಬಲ್ ಆಗಿ 2 to 3 people ಕೂತ್ಕೋಬಹುದು. 2 to 3 people ಆರಾಮಾಗಿ ಕೂತ್ಕೋಬಹುದು, ಆ ತರ ಒಂದು ಸ್ವಿಂಗ್ ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ನೀವು ಹಾಲ್ ನೇ ಅಬ್ಸರ್ವ್ ಮಾಡ್ತಿದ್ದೀರಾ? ಸರ್, ಇನ್ನೊಂದು ಹೇಳ್ಬೇಕಿತ್ತು, ಇದು ಬಂದ್ಬಿಟ್ಟು ನಾವು ರಿವರ್ಸಿಬಲ್ ಮಾಡಿದೀವಿ. ಓಕೆ ವೀಕ್ಷಕರೇ, ಆ ತರ ಇದೆ ನೋಡಿ. ಸೊ ನಾವ್ ಆ ಕಡೆ ಸೈಡ್ ಕೂತ್ಕೊಂಡು ನೋಡೋ ತರ. ಓಕೆ, ಸೊ ಒಂದ್ ಕಡೆ ಇದ್ರೆ ಒಂದ್ ಕಡೆ ನಂಗೆ ಈ ಕಡೆ ಬೇಕಾಗಿತ್ತು ಅನ್ನೋರ್ಗೆ ಈ ಕಡೆ ಕಂಫರ್ಟಬಲ್ ಆಗಿದೆ, 2 ಸೈಡ್ ಕೂಡ. ದೇವರ ಮನೆ ತೋರಿಸ್ತೀನಿ. ಓಕೆ, ಸೊ ಇಟ್ಸ್ ಅ ವೆರಿ ಸ್ಪೇಷಿಯಸ್ ದೇವರ ಮನೆ, ನೀವು ನೋಡಬಹುದು. ಅಂಡ್ ಪೂಜೆ ಎಲ್ಲ ಮಾಡಕ್ಕೆ ಒಂದ್ 3 to 4 people ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಬಹುದು. ಓಕೆ ವೀಕ್ಷಕರೇ, ಸ್ಪೇಷಿಯಸ್ ಆಗಿರುವಂತ ಒಂದು ದೇವರ ಮನೆಯನ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಓಕೆ, ಅದು ನಮ್ಗೆ ಎಲಿಗೆಂಟ್ ಫೀಲ್, ಎಷ್ಟು ಪಾಸಿಟಿವ್ ಫೀಲ್ ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ ದೇವರ ಮನೆ ನಮ್ಗೆ ಯೂಶುವಲಿ ಬ್ರೈಟ್ ಇರುತ್ತೆ, ಸೊ ಇಲ್ಲಿ ಅದಕ್ಕಿಂತ ನಮ್ಗೆ ಎನ್ಹಾನ್ಸ್ ಆಗಿ ಕಾಣ್ತಿದೆ ನೋಡಿ, ಬ್ರೈಟ್ ಫೀಲ್ ಇರುವಂತ. ಎಲ್ಲ ವಾಸ್ತು ಪ್ರಕಾರ ಇದೆ ಅಲ್ವಾ? ನಾರ್ತ್ ಈಸ್ಟ್ ಸೈಡ್. ಸೊ ಮೇಡಮ್, ಹೊರಗಡೆ ಯೂಸ್ ಮಾಡಿರೋ ಯಾವ್ದು? ಇದು ಎಲ್ಲ ಟೀಕ್ ಡೋರ್ ಸರ್. ಹೊರಗಡೆ ಇರೋದೆಲ್ಲ ಓಕೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಹೊರಗಡೆ ಇರೋದೆಲ್ಲ ನಿಮ್ಗೆ ಕಂಪ್ಲೀಟ್ಲಿ ಟೀಕ್ ಬಂದಿದೆ. ಸೊ ಅದ್ರ ಮಧ್ಯದಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ LED ಲೈಟ್ ಪ್ರೊವೈಡ್ ಮಾಡಿದ್ದಾರೆ, ಅದು ನಮ್ಗೆ ವುಡ್ ನ ಎನ್ಹಾನ್ಸ್ ಮಾಡಿ ತೋರಿಸುತ್ತೆ ನೋಡಿ. And ಇಲ್ಲಿ ಯು ಕ್ಯಾನ್ ಸಿ ದ ಟಿವಿ ಯೂನಿಟ್. ಓಕೆ, ಅಂಡ್ ದೊಡ್ಡ ಟಿವಿನ ನೀವು ಆರಾಮಾಗಿ ಪ್ಲೇಸ್ ಮಾಡಬಹುದು. ಓಕೆ, ಯಾ, ಸೊ this is detailing, and you can see ಎಲ್ಲ ಕಡೆ ಸ್ಟೋರೇಜ್ ಕೂಡ ಮಾಡಿದೀವಿ. and there is the CCTV monitor. ಓಕೆ, so ಮನೆ ಸುತ್ತಲೂ we've put CCTV, so it's completely safe. ಮನೆ 360 ಡಿಗ್ರಿ CC ಕ್ಯಾಮೆರಾ ಇದೆ. CCTV ಕ್ಯಾಮೆರಾ ಇದೆ. Okay, and ಇಲ್ಲಿ ಮಾನಿಟರ್ ಕೂಡ ಇರುತ್ತೆ, so it's very safe. ಓಕೆ, ನೈಸ್. and ಇಲ್ಲಿ ನೀವು ನೋಡಬಹುದು, there's a balcony. ಓಕೆ, so ಇಲ್ಲಿ you can place ಇಲ್ಲಿ ಗಿಡಗಳನ್ನೆಲ್ಲ ಇಟ್ಕೊಂಡು, you can just make it your place ಅಲ್ವಾ? ಯಾ, ಇಟ್ಸ್ ಇಲ್ಲ ಹಂಗೆ ಜಸ್ಟ್ ಬಿಸಿಲು ಬರಕ್ಕೆ ಬೆಳಗ್ಗೆ ಹೊತ್ತು ಎಲ್ಲ. ಇಟ್ಸ್ ನೈಸ್. ಫ್ಲೋರಿಂಗ್ ಬಂದ್ಬಿಟ್ಟು ಇಟ್ಸ್ ಇಂಪೋರ್ಟೆಡ್ ಇಟಾಲಿಯನ್ ಮಾರ್ಬಲ್, ಅಂಡ್ ಅಬೌಟ್ 10 times ಪಾಲಿಶ್ ಮಾಡಿಸಿದೀವಿ. ಓಕೆ, ಯಾ, ಸೊ ಇಡೀ ಮನೆಗೆ ವಿವ್ ಪುಟ್ ಇಟಾಲಿಯನ್ ಮಾರ್ಬಲ್. ಈ ಕಂಪ್ಲೀಟ್ಲಿ ಮನೆ ಪೂರ್ತಿ ಇದೆ ಅಲ್ವಾ? ಓಕೆ, ಓಕೆ ವೀಕ್ಷಕರು, ಲೈಟಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ದಾರೆ. ಏನ್ ಇಂಟೀರಿಯರ್ಸ್ ಬಂದ್ಬಿಟ್ಟು ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ we've been very picky with selecting the interiors. ಓಕೆ ವೀಕ್ಷಕರು, ಅದಕ್ಕೆ ನೋಡಿ ಏನು ಚೆನ್ನಾಗಿ ಬಂದಿದೆ. ಯಾ, ಇವಾಗಿನ ಟೈಮ್ಸ್ ಗೆ ಇಟ್ಸ್ ನ್ಯಾಚುರಲಿ ವೆರಿ ಎಸ್ಥೆಟಿಕ್. ಓಕೆ, ಸೊ ಯಾ, ಅಂಡ್ ಇಲ್ಲಿ ಕಿಚನ್ ಏರಿಯಾಗೆ ಹೋಗೋಣ. ಓಕೆ, ಸೊ ಅಂಡ್ ದಿಸ್ ಇಸ್ ದ ಡೈನಿಂಗ್ ಸ್ಪೇಸ್. ಡೈನಿಂಗ್ ಸ್ಪೇಸ್ ಕೊಟ್ಟಿದ್ದಾರಲ್ವಾ? ಅಂಡ್ ನೀವು ಮೇಲ್ ನೋಡಬಹುದು, there's a chandelier and
ರೂಫ್ ಬಂದ್ಬಿಟ್ಟು ಸನ್ ರೂಫ್ ಇದೆ. ಓಕೆ, ಸನ್ ರೂಫ್ ಕೊಟ್ಟಿದ್ದೀರಲ್ವಾ? ಯಾ, ಸೊ ಬೆಳಗ್ಗೆ ಹೊತ್ತೆಲ್ಲ ಬಿಸಿಲು ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ. ಓಕೆ ವೀಕ್ಷಕರೇ. ಅಂಡ್ ಯಾ, ಕಮ್ ಐ ವಿಲ್ ಶೋ ಯು ದ. ಸೊ ಇಲ್ಲಿ ಬಂದ್ಬಿಟ್ಟು ವಿ ಹ್ಯಾವ್ ಎಲ್ಲ ಆಟೋಮ್ಯಾಟಿಕ್ ಚಿಮ್ನಿ ಫ್ರಮ್ ಫೇಬರ್ ಅಂಡ್ ಈವನ್ ದ ಗ್ಯಾಸ್ ಸ್ಟವ್. ಓಕೆ. ಅಂಡ್ ಎಲ್ಲ ಒಳಗಡೆ ಇಟ್ಸ್ ಬಿನ್ ಇನ್ ಬಿಲ್ಟ್. ಅಂಡ್ ಯಾ, ಎಲ್ಲ ಇಟಾಲಿಯನ್ ಕಿಚನ್ ಯು ಕ್ಯಾನ್ ಸಿ. ಅಂಡ್ ಇಟಾಲಿಯನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದಿರಲ್ವಾ? ಯಾ ಯಾ. ಓಕೆ ವೀಕ್ಷಕರೇ, ಸ್ಟೋರೇಜ್ ಪರ್ಪಸ್ ಆಗಿರಬಹುದು. ಯಾ, ಅಂಡ್ ಐ ವಿಲ್ ಶೋ ಯು ಇಲ್ಲಿ ಒಳಗಡೆ. ಸೊ ದೇರ್ ಇಸ್ ಲೈಕ್ ಅ ಹಿಡನ್ ಸ್ಟೋರೇಜ್ ಸ್ಪೇಸ್. ಓಕೆ ವೀಕ್ಷಕರೇ, ನಿಮ್ಗೆ ಗೊತ್ತೇ ಆಗೋದಿಲ್ಲ ನೋಡಿ. ಯಾ, ಇಲ್ಲಿ ತುಂಬಾ ಜಾಗ ಇದೆ. ಸೊ ಯು ಕ್ಯಾನ್ ಕೀಪ್ ಎನಿಥಿಂಗ್ ಯು ವಾಂಟ್ ಇಲ್ಲಿ. ಅಂಡ್ ಕಾಣಿಸಲ್ಲ ಹೊರಗೆ. ಓಕೆ. ಅಂಡ್ ಆಲ್ಸೋ ದೇರ್ ಇಸ್ we have put aquaguard ಇಲ್ಲಿ. ಓಕೆ. ಸೊ ಇಟ್ಸ್ ಕನ್ಸೀಲ್ಡ್. ಕೆಳಗಡೆ ಪ್ಲೇಸ್ ಮಾಡಿದಿರಲ್ವಾ? ಯೂಶಲಿ ಇಲ್ಲಿ ಹಾಕೊಂಡು ಮನೆಯೆಲ್ಲ ಸ್ವಲ್ಪ ಶಾಬಿಯಾಗಿ ಕಾಣಿಸುತ್ತೆ. ಓಕೆ. ಬಟ್ ಸೊ we've made this concept of ಒಳಗಡೆ ಇಟ್ಬಿಟ್ಟು. ಓಕೆ. And this is the access for the purified water. ಅದು ಪ್ಯೂರಿಫೈಡ್ ವಾಟರ್. ಯಾ, ಈ ತರ ಮಾಡಬಹುದು. and you can move it ಇಲ್ಲಿ ಏನಾದ್ರೂ ಬೇಕಿತ್ತಂದ್ರೆ. ಓಕೆ ಓಕೆ ಓಕೆ. ಸೊ ಆ ತರ. and yeah, again ಓಕೆ, ಹೈಡ್ರಾಲಿಕ್ ಕಾನ್ಸೆಪ್ಟ್ ಯೂಸ್ ಮಾಡಿದಿರಲ್ವಾ? ಯಾ, ಅಂಡ್ ಒಳಗಡೆನೂ ಎಲ್ಲ ಲೈಟ್ಸ್ ಇದೆ. ಸೊ ಓಕೆ, ಒನ್ಸ್ ಓಪನ್ ಆದ ತಕ್ಷಣ ಮಾತ್ರ ಅದು ಆಟೋಮೆಟಿಕಲಿ ಆನ್ ಆಗುತ್ತಲ್ವಾ? ಓಕೆ ವೀಕ್ಷಕರೇ, ಒನ್ಸ್ ಇಟ್ ಇಸ್ ಕ್ಲೋಸ್ಡ್ ಅದು ಆಫ್ ಆಗುತ್ತೆ. ಓಕೆ, ನೈಸ್. ಕೆಳಗಡೆ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ರಾ, ಒಂದು ಸ್ಪಾರ್ಕಲ್ ಬರೋ ತರ LED ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಇದು ಕೂಡ ಸ್ಟೋರೇಜ್ ಪರ್ಪಸ್ ಅಲ್ವಾ? ಯಾ, ಇಲ್ಲಿ ಆಕ್ಚುಲಿ ಅವನ್ ಇಟ್ಕೊಳ್ಳೋಕೆ ಕೂಡ ಸ್ಪೇಸ್ ಕೊಟ್ಟಿದೀವಿ. ಓಕೆ, ಓವನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರಲ್ವಾ? ಇಲ್ಲಿ ಸ್ವಿಚಸ್ ಕೂಡ ಇದೆ. ಓಕೆ. So you don't have to keep it on the katte and alva. Yeah, so okay. And illi crockery unit. Okay. Another display gida tara, it's a really nice. Okay, ಚೆನ್ನಾಗಿ ಕಾಣ್ತಿದೆ ನೋಡಿ. And also fruited glass ನ ಹೊರಗಡೆ ಯೂಸ್ ಮಾಡಿದ್ದಾರೆ. ಓಕೆ, ಏನ್ ಸಖತ್ತಾಗಿ ಕಾಣ್ತಿದೆ ನೋಡಿ. ಓಕೆ. Yeah, so I will take you to the master bedroom. ಓಕೆ. ಓಕೆ ವೀಕ್ಷಕರೇ, ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಗೆ ನಾವು ಇವಾಗ ಎಂಟರ್ ಆಗ್ತಾ ಇದೀವಿ. ಸೊ ಕಂಪ್ಲೀಟ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಟೀ ಕುಡ್ನೆ ಬಳಸಿದ್ದಾರೆ. ಯಾ, ಅಂಡ್ ಎಲ್ಲ ಡಿಸೈನ್ ಮಾಡಿಸಿದೀವಿ ಎಲ್ಲ ಡೋರ್ಸ್. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ ಯಾವ ತರ ನಿಮ್ಗೆ ಡೋರ್ ಹೋಲ್ಡರ್ ಇದೆ. ಒಂದು ರೌಂಡ್ ಆರ್ಕ್, ಹಾಫ್ ಆರ್ಕ್ ಬರೋ ತರ ಒಂದು ಡಿಸೈನ್ ಪ್ಲೇಸ್ ಮಾಡಿದ್ದಾರೆ, ಬಬಲ್ ತರದು. ಟೈನಿ ಡೀಟೇಲ್ಸ್ ನ ಕೂಡ we've made sure ಇದೆ ಅಲ್ವಾ? Yeah. ಓಕೆ. ಅಂಡ್ ಎಲ್ಲ ಸ್ವಿಚ್ ಬೋರ್ಡ್ಸ್ ಎಲ್ಲ we've used Legrand ಅವ್ರದ್ದು ಸ್ವಿಚ್ ಬೋರ್ಡ್ಸ್. ದೇವ್ದು Legrand. ಓಕೆ ವೀಕ್ಷಕರೇ, ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ನ ಯೂಸ್ ಮಾಡಿದ್ದಾರೆ. Yeah, so this is the master bedroom. And ಎರಡು ಮಿರರ್ಸ್ ಕಾಣಿಸುತ್ತೆ ನಿಮ್ಗೆ, ಅಲ್ಲೊಂದು ಇಲ್ಲೊಂದು ಅಲ್ವಾ? ಸೊ ಒಂದ್ ಗಂಡ ಹೆಂಡತಿ ಆ ಕಡೆ ಈ ಕಡೆ ಇಬ್ರು ರೆಡಿ ಆಗ್ಬೋದು. ಓಕೆ. ಸೊ ಯಾ, ಆ ತರ ಡೀಟೇಲ್ಸ್ ಪ್ರೊವೈಡ್ ಆಗಿದೆ. ಅಂಡ್ ದಿಸ್ ಇಸ್ ದ ವಾರ್ಡ್ರೋಬ್. ಅಂಡ್ ಲೆಟ್ ಮೀ ಶೋ ಯು. ಸೆನ್ಸರ್ಸ್ ಇದೆ ವಾರ್ಡ್ರೋಬ್ ಅಲ್ಲಿ. ಓಕೆ. as soon as I open ಲೈಟ್ಸ್ ಬರುತ್ತೆ. ಓಕೆ. ಸೊ ಯಾ, ಸೆನ್ಸರ್ ಲೈಟ್ ಪ್ರೊವೈಡ್ ಮಾಡಿದಾರಲ್ಲ? yes. ಓಕೆ, ಕಂಪ್ಲೀಟ್ಲಿ ನಿಮ್ಗೆ ವುಡ್ ಇಂಟೀರಿಯರ್ ಅಂತಾನೆ ಹೇಳ್ಬೋದಲ್ವಾ? ಯಾ, ಕಂಪ್ಲೀಟ್ ವುಡ್ ಬಂದಿದೆ. ಯಾ, ಎಲ್ಲ. ಓಕೆ, ಲಾಕರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾ. ಓಕೆ. ಅಂಡ್ ಇಲ್ಲಿ ನೀವು ನೋಡ್ಬೋದು ಕರ್ಟನ್ಸ್ ಕೂಡ ತುಂಬಾ ಪಿಕ್ಕಿ ಆಗಿ. ಅಗೇನ್ ದ ಕರ್ಟನ್ಸ್ ಆರ್ ಆಲ್ಸೋ ಚೋಸನ್. ಇಲ್ಲಿ ರೂಮ್ ಕಲರ್ ಗೆ ಡಬಲ್ ಕರ್ಟನ್ಸ್ ಇದೆ, ಒಂದು ಇದು. ಅಂಡ್ ದೆನ್ ದ ಕಲರ್ ಡೀಟೇಲ್ಸ್ ಎಲ್ಲ ಸ್ಮಾಲ್ ಕೂಡ ವಿ ಪುಟ್ ಎಫರ್ಟ್ ಅಂಡ್ ಸೆಲೆಕ್ಟೆಡ್. ಸೊ ಯಾ, ದಿಸ್ ಇಸ್ ಅಬೌಟ್ ದ ಮಾಸ್ಟರ್ ಬೆಡ್ರೂಮ್. ಅಂಡ್ ಯು ಕ್ಯಾನ್ ಸಿ ದ ಇಲ್ಲಿ ಕಾಟ್ ಕೂಡ ಅಷ್ಟೇ ಹೈಡ್ರಾಲಿಕ್. ಸೊ ಈಸಿಯಾಗಿ ನಾವು ಲಿಫ್ಟ್ ಮಾಡಬಹುದು. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತೀವಿ. ಯಾ, ಅಂಡ್ AC ಎಲ್ಲ ಪ್ರೊವೈಡ್ ಮಾಡಿದ್ವಿ ಫಾರ್ ಆಲ್ ದ ರೂಮ್ಸ್. ಓಕೆ, ಎವ್ರಿ ರೂಮ್ AC ಇದೆ. ಯಾ, ಸ್ಯಾಮ್ಸಂಗ್ ACs ಹಾಕಿದೀವಿ. ಓಕೆ ವೀಕ್ಷಕರೇ, ಅಂಡ್ ದ ಲೇಟೆಸ್ಟ್ ಮಾಡೆಲ್. ಸೊ ಯಾ. ಓಕೆ ವೀಕ್ಷಕರೇ, ಕಂಪ್ಲೀಟ್ಲಿ ನಿಮ್ಗೆ AC ಪ್ರೊವೈಡ್ ಮಾಡಿದ್ದಾರೆ ಒಂದು ರೂಮ್ ಅಲ್ಲಿ. ಅಂಡ್ ಆಲ್ಸೋ ರಿಮೋಟ್ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ. ಅಂಡ್ ಇಲ್ಲಿ ಇಟ್ಸ್ ದ ಬಾತ್ರೂಮ್. ಓಕೆ. ಸೊ ಇಲ್ಲೆಲ್ಲ ಗ್ಲಾಸ್ ಕೂಡ ಹಾಕ್ಸಿದೀವಿ. ಓಕೆ ವೀಕ್ಷಕರೇ, ನಿಮ್ ಬಾತ್ರೂಮ್ ಎಂಟರ್ ಆದ್ರೆ ನಿಮ್ಗೊಂದು ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಡಿವಿಷನ್ ಸಿಗುತ್ತೆ. ಸೊ ದಿಸ್ ಇಸ್ ಲೈಕ್ ದ ಶವರ್ ಸ್ಪೇಸ್. ಓಕೆ. ಸೊ ನೀರು ಈ ಕಡೆ ಬರೋದು. ಓಕೆ. ಸೊ ಯಾ, ದಿಸ್ ಇಸ್. ಸೊ ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಒಂದು ವಾಶ್ ಬೇಸಿನ್ ತರ ಕೊಟ್ಟಿದ್ದಾರೆ. ಸೊ ಅದ್ರ ಮುಂದ್ಗಡೆ ಕಂಪ್ಲೀಟ್ಲಿ ನಿಮ್ಗೆ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟೊತ್ತು ಯು ಸಾ ದ ಮಾಸ್ಟರ್ ಬೆಡ್ರೂಮ್ ದು ಬಾತ್ರೂಮ್. ಸೊ ನೌ ಲೆಟ್ಸ್ ಗೋ ಔಟ್. ಐ ವಿಲ್ ಶೋ ದ ಯುಟಿಲಿಟಿ ಸ್ಪೇಸ್. ನೀವು ಇಲ್ಲಿ ನೋಡಬಹುದು ವಿ ಹ್ಯಾವ್ ವಾಷಿಂಗ್ ಮಿಷಿನ್ ಗಂತನೂ ಜಾಗ ಅಂಡ್ ಡಿಶ್ ವಾಷರ್ ಗೆ ಅಂತ ಕೂಡ. ಸೊ ಎರಡು ಬಿಟ್ಟಿದೀವಿ, ಎರಡು ಕಡೆನೂ ಜಾಗ. ಅಂಡ್ ಎಷ್ಟು ಸ್ಪೇಸ್ ಇದೆ ನೀವು ನೋಡಬಹುದು. ಪರ್ಫೆಕ್ಟ್ ಸ್ಪೇಸ್ ಯುಟಿಲೈಸೇಷನ್ ಮಾಡ್ಕೊಂಡಿದೀವಿ. ಫಸ್ಟ್ ಫ್ಲೋರ್ ಗೆ ಹೋಗೋಣವಾ? ಓಕೆ ವೀಕ್ಷಕರೇ, ಎಷ್ಟೋ ತನಕ ನೀವು ಈ ಒಂದು ಮನೆಯ ಗ್ರೌಂಡ್ ಫ್ಲೋರ್ ನ ನೋಡಿದ್ರಾ? ಸೊ ಎಷ್ಟು ಎಲಿಗೆಂಟ್ ಆಗಿತ್ತು ಅಂತ ಹೇಳಿ. ಸೊ ಇವಾಗ ಫಸ್ಟ್ ಫ್ಲೋರ್ ಗೆ ಎಂಟರ್ ಆಗ್ಬೇಡ ಬನ್ನಿ. ಯಾ, ಸೊ ನೋಡಿ ಎವ್ರಿ ಸ್ಟೇರ್ ಕೇಸ್ ಗೆ ಕಂಪ್ಲೀಟ್ ಆಗಿ ಲೈಟಿಂಗ್ಸ್ ಎಲ್ಲ ಪ್ರೊವೈಡ್ ಆಗಿದೆ. ಓಕೆ ವೀಕ್ಷಕರೇ, ನಾರ್ಮಲ್ ಆಗಿ ನಿಮ್ಗೆ ಯೂಶುವಲಿ ಸ್ಟೇರ್ಸ್ ಬಿಟ್ಟಿರ್ತಾರೆ. ಸೊ ಇಲ್ಲಿ ಸ್ಟೇರ್ಸ್ ಕೆಳಗಡೆ ಕೂಡ ನಿಮ್ಗೆ ಅಬ್ಸರ್ವ್ ಮಾಡ್ತಾರೆ. ಎವ್ರಿ ಸ್ಟೇರ್ ನಿಮ್ಗೆ ಒಂದೊಂದು LED ಲೈಟ್ ಬರೋ ತರ ಪ್ರೊವೈಡ್ ಮಾಡಿದ್ದಾರೆ. ಓಕೆ.
ಸೊ ಈ ಒಂದು ಮನೆಯ ಹಾಲ್ ಈ ಕಡೆ ಕಾಣ್ತಿದೆ ನೋಡಿ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು ಮನೆ ಪೂರ್ತಿ ದಿ ಇಂಟೀರಿಯರ್ಸ್ ಅಂಡ್ ಆಲ್ ದ ಸೆಲೆಕ್ಷನ್, ಇಲ್ಲಿ ಲೈಟು, ದ ಸ್ಮಾಲ್ ಡೀಟೇಲ್ಸ್ ಕೂಡ ತುಂಬಾ ಎವ್ರಿ ಪಾರ್ಟ್ ಆಫ್ ದ ಹೌಸ್ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ 2. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಸಿ ದ ಫ್ರೆಂಚ್ ವಿಂಡೋ as soon as you come. ಓಕೆ ವೀಕ್ಷಕರೇ, ನಾವು ಎಂಟರ್ ಆದ ತಕ್ಷಣ ಫಸ್ಟ್ ಫ್ಲೋರ್ಗೆ ನಮ್ಗೆ ಎಂಟ್ರೆನ್ಸ್ ಅಲ್ಲೇ ಒಂದು ಬಾಲ್ಕನಿ ತರ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಮತ್ತೆ ತೋರಿಸ್ತೀನಿ. ಲೆಟ್ ಮಿ ಟೇಕ್ ಯು ಟು ದ ಕಿಡ್ಸ್ ರೂಮ್. ಓಕೆ ಓಕೆ ವೀಕ್ಷಕರೇ, ಈ ಒಂದು ಮನೆಯ ಕಿಡ್ಸ್ ರೂಮ್ ಇದು. ಓಕೆ, ಅಂಡ್ ನೀವು ನೋಡ್ಬೋದು ಇಟ್ಸ್ ಕಲರ್ಫುಲ್ ಆಗಿ ಅಂಡ್ ಫಾರ್ ಎನಿ ಈವನ್ ಮಕ್ಕಳಿಗೆ ಟೀನೇಜರ್ಗೆ ಅಟ್ರಾಕ್ಟ್ ಆಗೋ ತರ ಓಕೆ ಒಂದು ಕಲರ್ ನ ಕೋಆರ್ಡಿನೇಟ್ ಮಾಡಿದೀವಿ. ಓಕೆ, ಸೊ ಯಾ, ಇಲ್ಲಿ ಯು ಕ್ಯಾನ್ ಸಿ ಅಗೇನ್ ದ ಕರ್ಟನ್ ಡೀಟೇಲ್ಸ್ ಎಲ್ಲ ಕಡೆ we've made sure. And ಇದು ಬಂದ್ಬಿಟ್ಟು ಸ್ಟಡಿ ಸ್ಪೇಸ್ or work space, anything convertible, and you have storage ಎಲ್ಲ ಕಡೆ ಸಕತ್ತಾಗಿದೆ ನೋಡಿ ಇದು. ಓಕೆ, and ಬೆಳಕಿಗೂ ಕೂಡ ಚೆನ್ನಾಗಿದೆ. ಓಕೆ, ಬೆಳಗ್ಗೆ ಹೊತ್ತು ಎಲ್ಲ. ಸೊ ಯಾ, ಓಕೆ ವೀಕ್ಷಕರೇ, ಯೂಶುವಲಿ ನೀವು ಸಿಂಗಲ್ ಲೇಯರ್ ನ ನೋಡಿರ್ತೀರಾ ಕರ್ಟನ್ದು, ಇಲ್ಲಿ ಡಬಲ್ ಲೇಯರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕೂಡ AC ಪ್ರೊವೈಡ್ ಆಗಿದೆ. ಓಕೆ ವೀಕ್ಷಕರೇ, ಈ ಒಂದು ರೂಮ್ ಕೂಡ ಕಾನ್ಸಂಟ್ರೇಟ್ ಮಾಡಿ ಇಲ್ಲೂ ಕೂಡ AC ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಒಂದು ಸೀಲಿಂಗ್ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾ, ಅಂಡ್ ಆಲ್ ದ ಕುಷನ್ ಎಲ್ಲ ಸೆಲೆಕ್ಷನ್ ಕೂಡ ಅಷ್ಟೇ. ಇಟ್ಸ್ ವೆರಿ ಇನ್ ಡೀಟೇಲ್ as you can see. ಓಕೆ ಓಕೆ ವೀಕ್ಷಕರೇ, ಇಡನ್ ಓಕೆ, let me show you the closet area. ಓಕೆ, ಸೊ ಇದು ಬಂದ್ಬಿಟ್ಟು ಯಾ, it's a closet area along with a washroom space. ಓಕೆ, So ಇಲ್ಲಿ you can see the mirror unique ಆಗಿ ಡಿಸೈನ್ ಆಗಿದೆ. ಓಕೆ, and ಎಲ್ಲ you have all the storage space you want. ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದೀರಾ ನೋಡಿ, ಎವ್ರಿ ಪಾರ್ಟ್ ಆಫ್ ದ ರೂಮ್, ಇಲ್ಲಿ ಎವ್ರಿ ಪಾರ್ಟ್ ಆಫ್ ದ ರೂಮ್ ಏನ್ ನೋಡ್ತಿದ್ದೀರಾ, ಇಲ್ಲಿ ಮಿರರ್ ಬಂದಿದೆ ಆಫ್ ವರ್ಕ್ದು. ಸೊ ಅದ್ರ ಪಕ್ಕದಲ್ಲಿ ನೀವು ಕಂಪ್ಲೀಟ್ ಸ್ಟೋರೇಜ್ ಪರ್ಪಸ್ಗೆ ನೋಡ್ತಿದ್ದೀರಾ. ಅದ್ರೊಳಗಡೆ ನಿಮಗೆ LED ಲೈಟ್ ಬಂದಿದೆ, ಎಷ್ಟು ಎಲಿಗೆಂಟ್ ಆಗಿ ಕಾಣ್ತಿದೆ ನೋಡಿ. ಓಕೆ, and also washroom ನೋಡಬಹುದು. again even this has glass. ಓಕೆ, ಇಲ್ಲೂ ಕೂಡ ಡಿವೈಡ್ ಮಾಡಿದಾರಲ್ವಾ? ಯಾ, ಇಲ್ಲೂ ಮಾಡಿದೀವಿ. ಓಕೆ, ಸೊ ನೀವು ಇಲ್ಲೂ ನೋಡಬಹುದು. again there's a separation area. So we put a glass and ಇಲ್ಲಿ shower area ಬರುತ್ತೆ. ಓಕೆ ವೀಕ್ಷಕರೇ, ಶವರ್ ಏರಿಯಾ ಬಿಟ್ಟಿದ್ದಾರೆ ಪಕ್ಕದಲ್ಲಿ, ಅದು ಕೂಡ ಡಿವೈಡ್ ಮಾಡಿದ್ದಾರೆ. ಓಕೆ, ಯಾ, ಇಲ್ಲಿ ಕಮೋಡ್ ಸ್ಪೇಸ್ ಬರುತ್ತೆ. ಓಕೆ, and the sink. ಓಕೆ, ಸೊ ಯಾ, ಇಲ್ಲೂ ಕೂಡ ಅಷ್ಟೇ ಎಲ್ಲ ನೀಟಾಗಿ there will be no mess in the washroom ಅಂತ ಹೇಳ್ಬೋದು. ಸೊ ಯಾ, ವಾಶ್ರೂಮ್ ಆಯ್ತು. ದಿಸ್ ಇಸ್ ದ ವಾಕ್ ಇನ್ ಕ್ಲಾಸೆಟ್ ಏರಿಯಾ. ಓಕೆ, ಸೊ ಯಾ, ಇದು ನೋಡ್ಬೋದು, ಡೋರ್ ಕೂಡ ಇದೆ. ಸೊ ನೀವು ಒಳಗೆ ರೆಡಿ ಆಗಕ್ಕೆ ಎಲ್ಲ ಡೋರ್ ಗೊತ್ತಾಗಲ್ಲ ಅಲ್ವಾ ಇದು? ಯಾ, ಗೊತ್ತಾಗಲ್ಲ, ಇಟ್ಸ್ ಕನ್ಸೀಲ್ಡ್. ಸೊ ವಿಷಯ ತನಕ ತೋರಿಸಿದ್ದು ಒಳಗಡೆ ವೀಕ್ಷಕರೇ. ಸೊ ಇದು ಕಂಪ್ಲೀಟ್ಲಿ ಒನ್ಸ್ ಕ್ಲೋಸ್ಡ್ ಆದ್ರೆ ನಿಮ್ಗೆ ಇಲ್ಲಿ ಒಂದು ರೂಮ್ ತರ ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತೇ ಆಗೋದಿಲ್ಲ ನೋಡಿ. ಇಲ್ಲಿ ನೀವು ನೋಡ್ಬೋದು, ಇದು ಕೂಡ ಹೈಡ್ರಾಲಿಕ್. ನೀವು ಕಿಡ್ಸ್ ಬೆಡ್ರೂಮ್ ನೋಡಿದ್ರಿ. ಸೊ ಹೊರಗೆ ಬಂದ ತಕ್ಷಣ ಯು ಕ್ಯಾನ್ ಸಿ ದಿಸ್ ಫ್ರೆಂಚ್ ವಿಂಡೋ. ಓಕೆ, ಸೊ ಆಸ್ ಐ ಓಪನ್ ಇಟ್, ಕಮ್ ಇನ್ಸೈಡ್. ಓಕೆ ಓಕೆ ವೀಕ್ಷಕರೇ, ಅಬ್ಸರ್ವ್ ಮಾಡ್ತಿದ್ದೀರಾ ಏನ್ ಎಲಿಗೆಂಟ್ ಫೀಲ್ ಬರುವಂತ ಒಂದು ಔಟ್ಲೆಟ್ ಮಾಡಿದ್ದಾರೆ. ಓಕೆ, ಅಂಡ್ ಇಲ್ಲಿ ಯು ಕ್ಯಾನ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇಲ್ಲಿ. ಓಕೆ, ತುಂಬಾ ಕೋಸಿ ಆಗಿ ಇರೋ ತರ ಸ್ಪೇಸ್. ಅಂಡ್ ಇಲ್ಲಿ ಲಿಫ್ಟ್ ಸ್ಪೇಸ್ ಬರುತ್ತೆ. ಓ, ಇಲ್ಲಿ ಲಿಫ್ಟ್ ಬರುತ್ತಲ್ವಾ? ಎಸ್. ಓಕೆ ವೀಕ್ಷಕರೇ, ಇಲ್ಲಿ ಲಿಫ್ಟ್ ಬರೋ ತರ ಮಾಡಿದ್ದಾರೆ. ಅಂಡ್ ಲೆಟ್ ಮೀ ಶೋ ಯು ಒನ್ಸ್ ಐ ಓಪನ್ ದಿಸ್. ಓಕೆ, ಹಿಯರ್ ವಿ ಹ್ಯಾವ್ ದ ಮಲ್ಟಿಪರ್ಪಸ್ ಹಾಲ್. ಓಕೆ, ಇಲ್ಲಿ there is a huge mirror as you can see. ಓಕೆ, ಅಂಡ್ ನೀವು ಇದನ್ನ ಜಿಮ್ ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಓಕೆ, ಅಲ್ಲಿ ಒಂದ್ ಟ್ರೆಡ್ಮಿಲ್ ಹಾಕಕ್ಕೆ, ಒಂದ್ ಸೈಕಲ್ ಹಾಕಕ್ಕೆ, ಎಲ್ಲದಕ್ಕೂ ಜಾಗ ಇದೆ. ಓಕೆ, ಅಂಡ್ ಡ್ಯಾನ್ಸ್ ಮಾಡಕ್ಕೆ, ಎನಿಥಿಂಗ್ ಫಾರ್ ಯಾ, ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್. ಇಲ್ಲಿ ಬೆಳಗ್ಗೆ ಹೊತ್ತು ಯೋಗ ಮಾಡಕ್ಕೆ, ಎನಿಥಿಂಗ್ ಯು ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ? ಯಾ, ಓ, ಕಂಪ್ಲೀಟ್ಲಿ ನಿಮ್ಗೆ ಇದು ಗ್ಲಾಸ್ ಇದೆ ಅಲ್ವಾ? ಯಾ, ಯಾ. ಓಕೆ, ಸೀತ್ರು ಇದೆ ನೋಡಿ ವೀಕ್ಷಕರೇ ಕಂಪ್ಲೀಟ್ಲಿ. ಮಾರ್ನಿಂಗ್ ಟೈಮ್ ನೀವೇನಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತಂದ್ರೆ ಯೂಶುವಲಿ ಸೊ ನಿಮ್ಗೆ ಸನ್ಲೈಟೇ ಸಾಕಾಗುತ್ತೆ ಅನ್ಸುತ್ತಲ್ವಾ? ಯಾ, ಅಂಡ್ ಇಲ್ಲಿ ವಿ ಪುಟ್ ಜೀಬ್ರಾ ಬ್ಲೈಂಡ್ಸ್. ಸೊ ಈ ಮಲ್ಟಿಪರ್ಪಸ್ ರೂಮ್ ಪಕ್ಕದಲ್ಲೇ ಯು ಕ್ಯಾನ್ ಸಿ ದೇರ್ ಇಸ್ ದ ಸ್ಕೈ ರೂಫ್. ಓಕೆ, ಸ್ಕೈ ರೂಫ್, ಬ್ಯೂಟಿಫುಲ್ ಶಾಂಡಲಿಯರ್. ಓಕೆ, ಅಂಡ್ ಇಫ್ ಯು ಲುಕ್ ಡೌನ್, ದಿಸ್ ವಿಲ್ ಬಿ ದ ಡೈನಿಂಗ್ ಏರಿಯಾ. ಓ, ಡೈನಿಂಗ್ ಏರಿಯಾ ಅಲ್ವಾ ಇದು? ಎಸ್, ಎಸ್. ಓಕೆ ಓಕೆ ಓಕೆ, ಏನ್ ಸಖತ್ತಾಗಿರೋ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ನೋಡಿ. ಓಕೆ, ಸೊ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಸೊ ಈ ರೂಮ್ ಬಂದ್ಬಿಟ್ಟು ಇಟ್ಸ್ ಮೋರ್ ಆಫ್ ಅನ್ ಇಂಗ್ಲಿಷ್ ಕಾನ್ಸೆಪ್ಟ್. ಓಕೆ, ಸೊ ಯು ಕ್ಯಾನ್ ಸಿ ದ ಡೀಟೇಲ್ಸ್ ದಟ್ ವಿ ಹ್ಯಾವ್ ಪುಟ್. ಓಕೆ, ನಾರ್ಮಲ್ ವಾಲ್ ಅಲ್ವಲ್ಲ ಇದು? ಯಾ, ಇಟ್ಸ್ ನಾಟ್ ಅ ನಾರ್ಮಲ್ ವಾಲ್. ಮೇಡಮ್, ಏನ್ ಹೈಲೈಟ್ ಈ ಒಂದು ರೂಮ್ ಅಲ್ಲಿ? ಯು ಕ್ಯಾನ್ ಸಿ ಇದೆಲ್ಲ ಲೇಟೆಸ್ಟ್. ಯು ಕ್ಯಾನ್ ಸಿ ಇವಾಗಿರೋ ಟ್ರೆಂಡಿಂಗ್ ಅಲ್ಲಿರೋ ರೂಮ್ಸ್ ಬಂದ್ಬಿಟ್ಟು ಈ ತರದೇ. ಎಲ್ಲ
You can see the small details ಕೂಡ ಎಲ್ಲ ಎವ್ರಿ ಪಾರ್ಟ್ ಆಫ್ ಫ್ರೇಮ್ ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ. ಮೇಲ್ಗಡೆ LED ಪ್ರೊವೈಡ್ ಮಾಡಿದ್ದಾರೆ. ಓ ಕಂಪ್ಲೀಟ್ ಸೀಲಿಂಗ್ ತನಕನೂ ಬಂದಿದೆ ಅಲ್ವಾ? ಓಕೆ ವೀಕ್ಷಕರೇ, ಎಷ್ಟು ಅಬ್ಸರ್ವ್ ಮಾಡ್ತಿದ್ದಾರೆ. And there is a balcony ಇಲ್ಲಿ. ಇಲ್ಲೂ ಕೂಡ ಬಾಲ್ಕನಿ ಇದೆನಾ? ಓಕೆ. ಸೊ ಓಕೆ ವೀಕ್ಷಕರೇ, ಇಲ್ಲೂ ಕೂಡ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಓಕೆ. ಓ ಒಂದು 3.5 to 4 feet ಇದೆ ಅಲ್ವಾ? and one ಒಳ್ಳೆ ವ್ಯೂ ಇರುತ್ತೆ ಅಲ್ವಾ? ಸಾಯಂಕಾಲ ಹೊತ್ತು ಟೈಮ್ ಸ್ಪೆಂಡ್ ಮಾಡಕ್ಕೆ. ಓಕೆ. and open ಆಗಿ ಇಟ್ಟಿರಬಹುದು ಈವನ್ ರೂಮ್ ಅಲ್ಲಿ. ಅಂಡ್ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ, ವಾಲ್ ನ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ಸೀಲಿಂಗ್ ಕೂಡ ಅಬ್ಸರ್ವ್ ಮಾಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿ. ಸೊ ವಿನೈರ್ ಶೀಟ್ ಯೂಸ್ ಮಾಡಿ. We take you to the walk-in closet. ಓಕೆ. So here ಓ ಹಿಡನ್ ರೂಮ್ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ, ಗೊತ್ತೇ ಆಗಲ್ಲ ಇದು ರೂಮ್ ಇತ್ತು ಅಂತ. ಅಂಡ್ ಇದೆಲ್ಲ ನೋಡಿ ವಾರ್ಡ್ರೋಬ್ ನೆಲ್ಲ ಟೈನಿ ಡೀಟೇಲ್ಸ್ ಲೈಕ್ ಇದು ರತನ್ ಡಿಸೈನ್ಸ್ ಅಂತ ಹೇಳ್ತಾರೆ. ಇದು ರತನ್ ಡಿಸೈನ್ಸ್. ಓಕೆ ವೀಕ್ಷಕರೇ, ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇದು ಗ್ಲಾಸ್ ಮೇಲೆ ಬಂದಿದೆನಾ? ಗ್ಲಾಸ್. ಓ ಗ್ಲಾಸ್ ಮೇಲೆ ಬಂದಿದೆ ನೋಡಿ ವೀಕ್ಷಕರೇ, ನಮಗೆ ಗೊತ್ತೇ ಆಗೋದಿಲ್ಲ. ಇಲ್ಲಿ ನಾರ್ಮಲ್ ಗ್ಲಾಸ್ ನ ಬಿಡಬಹುದಿತ್ತು ಸೀತ್ರುಗೆ. ಸೊ ಇಲ್ಲಿ ರತನ್ ಡಿಸೈನ್ಸ್ ಯೂಸ್ ಮಾಡಿದ್ದಾರೆ. ಓಕೆ. ಓ ಇದ್ರೊಳಗಡೆ ನಿಮ್ಗೆ LED ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಸೆನ್ಸರ್ಸ್ ಎಲ್ಲ. So this is again a very nice big mirror. Okay. And once you come ee kade side, it's the washroom again. Okay. And you have the glass provided. Okay. For separation and illu there is geyser and everything. Every room alli alva geyser provide madidara. Ella room allu provide madidara. It's almost the house is ready to come. ಅಲ್ವಾ? ಯಾರಾದ್ರೂ ಬಂದ್ರೆ ಕಂಪ್ಲೀಟ್ಲಿ ಸೆಟಪ್ ಮಾಡ್ಕೋಬಹುದು. ತಗೊಂಡ್ ಬಂದ್ರೆ ಸಾಕು ಅಲ್ವಾ? ಓಕೆ ವೀಕ್ಷಕರೇ, ರೆಡಿ ಫಾರ್ ಲಿವಿಂಗ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ನೌ ಐ ವಿಲ್ ಟೇಕ್ ಯು ಟು ಅ ರಿಯಲಿ ಸ್ಪೆಷಲ್ ಸ್ಪೇಸ್. ಓಕೆ. ವಿಚ್ ಇಸ್ ದ ಟೆರೆಸ್. ಓಕೆ. ಅಂಡ್ ಕಮ್ ಲೆಟ್ಸ್ ಗೋ. ಓಕೆ ವೀಕ್ಷಕರೇ, ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ನಮಗೆ ಸ್ಟೇರ್ಸ್ ಒಂದು ಅಟ್ರಾಕ್ಟಿವ್ ಫೀಲ್ ಬರುತ್ತೆ. ಓಕೆ. ಇಲ್ಲೂ ಕೂಡ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ನೋಡಿ. We've used teak doors. Okay. So ಇಲ್ಲಿ ಯಾರು ಯೂಸ್ ಮಾಡಲ್ಲ ಯೂಶಲಿ. ಸೊ ಯು ಕ್ಯಾನ್ ಸಿ ಇದು ಕೂಡ teak doors ಯೂಸ್ ಮಾಡಿ. ಅಂಡ್ ಇಲ್ಲಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ಅ ಮಲ್ಟಿಪರ್ಪಸ್ ಏರಿಯಾ. ಓಕೆ. ಸೊ ಇಲ್ಲಿ ವಿ ಪ್ರೊವೈಡೆಡ್ ಸೋಲಾರ್ ಮೇಲ್ಗಡೆ. ಓಕೆ. ಅಂಡ್ ಅಬೌಟ್ 6 kilowatt ಅಷ್ಟಿದೆ. 6 kilowatt ಬರುತ್ತಾ? ಇಡೀ ಮನೆಗೆ ಇಟ್ಸ್ ಗೋನಾ ಪ್ರೊವೈಡ್ ಎಲೆಕ್ಟ್ರಿಸಿಟಿ. ಯು ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಅ ಸಿಂಗಲ್ ಪೆನಿ. 0 rupees ಕರೆಂಟ್ ಬಿಲ್. ಓಕೆ ವೀಕ್ಷಕರೇ, ಈ ಮನೆಗೆ ಕರೆಂಟ್ ಬಿಲ್ಲೇ ಬರಲ್ಲ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದು ತಮ್ನೇಲ್ ಅಲ್ಲಿ 0 rupees ಕರೆಂಟ್ ಬಿಲ್ ಅಂತ ಹೇಳಿ. ಅಂಡ್ ಆಲ್ಸೋ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಇದು ಯೂನಿಕ್ ಕಾನ್ಸೆಪ್ಟ್ ತಗೊಂಡಿದ್ದೀರಾ. ಇಟ್ಸ್ ಅ ಕಿಚನ್ ಏರಿಯಾ ಅಂತ ಹೇಳ್ಬೋದು. ಆರ್ ಇಟ್ ಕ್ಯಾನ್ ಬಿ ಅ ಬಾರ್ ಕೌಂಟರ್. ಓಕೆ. ಎನಿಥಿಂಗ್ ಫಾರ್ ಯೋರ್ ಪರ್ಪಸ್. ಓಕೆ ವೀಕ್ಷಕರೇ, ಯಾವ ತರ ನಮಗೆ ಒಂದು ಹೋಟೆಲ್, ಒಂದು ರೆಸ್ಟೋರೆಂಟ್ ಫೀಲ್ ನಮಗೆ ಮನೆ ಮೇಲ್ಗಡೆ ಟೆರಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಪಾರ್ಟೀಸ್ ಮಾಡಬಹುದು, ಫ್ಯಾಮಿಲಿ ಗೆಟ್ ಟುಗೆದರ್. ಸ್ಟೇಜ್ ತರ ಪ್ರೊವೈಡ್ ಮಾಡಿದ್ರಲ್ವಾ? ಓಕೆ. ಸೊ ಇಟ್ಸ್ ಅ ವೆರಿ ಯೂನಿಕ್ ಕಾನ್ಸೆಪ್ಟ್ ಈ ಮನೆಗೆ. ಓಕೆ. ಅಂಡ್ ಸೊ ಇಲ್ಲಿ ನೋಡಬಹುದು, ಇಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಕಂಪ್ಲೀಟ್ ಗ್ರಾಸ್ ಹಾಕಿದಾರಲ್ವಾ? ಕಂಪ್ಲೀಟ್ ಗ್ರಾಸ್ ಅಂದ್ರೆ ಆರ್ಟಿಫಿಷಿಯಲ್ ಗ್ರಾಸ್ ಬಂದಿದೆ ನೋಡಿ. ಆರ್ಟಿಫಿಷಿಯಲ್ ಗ್ರಾಸ್. ಅಂಡ್ ಇಲ್ಲಿ ಬಂದ್ರೆ ನಿಮಗೆ ಲಿಫ್ಟ್ ರೂಮ್ ಬರುತ್ತೆ. ಇಟ್ಸ್ ವೆರಿ ಟೆರಸ್ ತನಕನೂ ಲಿಫ್ಟ್ ಇದೆ ಅಲ್ವಾ? ಓಕೆ. ಅಂಡ್ ಇಟ್ಸ್ ವೆರಿ ಸೆಕ್ಯೂರ್ಡ್. ಸೊ ಓಕೆ ವೀಕ್ಷಕರೇ, ಕಂಪ್ಲೀಟ್ಲಿ ಇದು ಗ್ರಿಲ್ಡ್ ಕವರ್ಡ್ ಆಗಿದೆ. ಇಲ್ಲಿಂದ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಓಕೆ. ಸೊ 2 ಸೈಡ್ ಓಪನ್ ಇದೆ ಅಲ್ವಾ? ಇದು ಸೈಡ್ ಓಪನ್ ಇದೆ. ಓಕೆ ವೀಕ್ಷಕರೇ, ಇಲ್ಲಿಂದ ನೀವು ಎಂಟರ್ ಆದ್ರೆ ಆ ಕಡೆಯಿಂದ ನೀವು ಆಚೆ ಹೋಗಬಹುದು ನೋಡಿ. ಸೊ ಇಲ್ಲಿ ಅಗೇನ್ ಫಾರ್ ಎನಿ ಪರ್ಪಸ್ ಇಲ್ಲಿ ಯು ಕ್ಯಾನ್ ಯೂಸ್ ಇಟ್. ಟೆರೆಸ್ ಖಾಲಿ ಸ್ಪೇಸ್, ಒಳ್ಳೆ ಸ್ಪೇಸ್ ಇದೆ. ಓಕೆ. ಅಂಡ್ ಹಿಂಗೆ ಬಂದ್ರೆ ಇಲ್ಲಿ ವಿ ಪ್ರೊವೈಡೆಡ್ ಒನ್ ವಾಶ್ರೂಮ್ ಅಗೇನ್. ಇಲ್ಲೊಂದು ಪ್ರೊವೈಡ್ ಮಾಡಿದಾರಲ್ವಾ? ವಾಶ್ರೂಮ್ ಇದೆ. ಸೊ ಇಲ್ಲಿ ಏನೋ ಎನಿ ಪಾರ್ಟೀಸ್ ಫಂಕ್ಷನ್ಸ್ ಏನ್ ಮಾಡಿದ್ರು ಯಾವ್ದೋ ರೂಮ್ ಹೋಗೋ ಬದಲು ಯು ಕ್ಯಾನ್ ಜಸ್ಟ್ ಯೂಸ್ ದಿಸ್ ಏರಿಯಾ. ಓಕೆ ವೀಕ್ಷಕರೇ, ನಾವಿವಾಗ ಈ ಒಂದು ಪಾರ್ಟಿ ಹಾಲ್ ನ ಕೌಂಟರ್ ಗೆ ಬಂದ್ಬಿಟ್ಟಿದೀವಿ. ಮೇಡಮ್, ಏನಿದೆ ಕೌಂಟರ್ ಅಲ್ಲಿ? ಕೌಂಟರ್ ಸದ್ಯಕ್ಕೆ ಏನೂ ಇಲ್ಲ ಸರ್, ಬಟ್ ಇವಾಗ ನಾನೇನ್ ಹೇಳ್ಬೋದು ನಿಮ್ಗೆ ಅಂದ್ರೆ ದ ಯುನಿಕ್ನೆಸ್ ಆಫ್ ಅವರ್ ಹೌಸ್. ಓಕೆ. ಸೊ ಒನ್ ಥಿಂಗ್ ಇಸ್ ದಟ್ there is no cost of electricity. Zero cost. We have all the solar panels installed. Okay. More than enough. ಎಷ್ಟು ಬೇಕು ಮನೆಗೆ ಅಷ್ಟು. Okay. And then there is ample of water. Okay. And then you can say that parking area complete ನಿಮ್ಗೆ ಜಾಗ ಇದೆ. ಯೂಶಲಿ ಸ್ಟಿಲ್ ಫ್ಲೋರ್ ಅಲ್ಲಿ ಒಂದ್ ಮನೆ ಒಂದ್ ಆರ್ಕೆ ತರ ಮಾಡಿರ್ತಾರೆ. ಏನೋ ಒಂದ್ ಮಾಡ್ತಾರೆ. ಸೊ ಇಲ್ಲಿ ಫುಲ್ ಪಾರ್ಕಿಂಗ್ ಸ್ಪೇಸ್ ಇದೆ ನಿಮ್ಗೆ. Okay. And then ಅಲ್ಲಿಂದ ಈ ಟೆರೆಸ್ ತನಕನೂ there is lift.
ಓಕೆ ಸೊ ಎಲ್ಡರ್ಲಿ ಪೀಪಲ್ ಎನಿವನ್ ಹೂ ವಾಂಟ್ಸ್ ಟು ಕಮ್ ಹಿಯರ್ ಓಕೆ ಅವ್ರಿಗೆ ಇದು ಪಾರ್ಟಿ ಅಲ್ಗೂ ಕೂಡ ಬಂದ್ಬಿಡ್ಬೋದು. ಎಸ್ ಡೈರೆಕ್ಟ್ ಆಗಿ ಓಕೆ, ನನ್ನ ಕಡೆ ವಾಕ್ ಮಾಡಕ್ಕಾಗಲ್ಲ ಅನ್ನೋ ತರ ಪ್ರಾಬ್ಲಮ್ ಇಲ್ಲ. ಓಕೆ, ಅದು ಬರ್ಬೋದು. ಅಂಡ್ ದೆನ್ ಯು ಸಾ ದ ಹೌಸ್ ವೆಂಟಿಲೇಷನ್. ಓಕೆ, ಎಲ್ಲಾರು ಯೂಶಲಿ ಕೊಡೋ ಕಾನ್ಸಂಟ್ರೇಷನ್ ಕಿಂತ ನಾವು ಜಾಸ್ತಿ ಕೊಟ್ಟಿದೀವಿ. ಓಕೆ, ಅಂಡ್ ದಿ ಎಸ್ಥೆಟಿಕ್ಸ್ ಆಫ್ ದ ಹೌಸ್, ದಿ ಇಂಟೀರಿಯರ್ಸ್ ಟಾಪ್ ನಾಚ್, ಅಂಡ್ ದ ಬ್ರಾಂಡ್ಸ್ ದಟ್ ವಿವ್ ಯೂಸ್ಡ್ ಫಾರ್. ಅದನ್ನ ಕೇಳುವಂತ ಇದೆ, ಯಾವ ಬ್ರ್ಯಾಂಡ್ ನ ಎಲೆಕ್ಟ್ರಿಕ್ ಆಗಿರ್ಬೋದು, ವಾಟರ್ ಪಾಯಿಂಟ್ ಆಗಿರ್ಬೋದು, ಯಾವ ತರ ಎಲ್ಲ ಯೂಸ್ ಮಾಡಿದಿರಾ ಬ್ರ್ಯಾಂಡ್ಸ್ ಎಲ್ಲ? ಸೊ ಎಲೆಕ್ಟ್ರಿಕಲ್ ಇವಾಗ ಎಕ್ಸಾಂಪಲ್ ಸ್ವಿಚಸ್ ಎಲ್ಲ ನಾವು ಲೆಗ್ರಾಂಡ್ ಸ್ವಿಚಸ್ ಯೂಸ್ ಮಾಡಿದೀವಿ. ಅಂಡ್ ದೆನ್ ಎನಿ ವಾಶ್ರೂಮ್ ಫಿಟ್ಟಿಂಗ್ಸ್ ಅದು ಇದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿದೆ. ಓಕೆ, ಅಂಡ್ ದೆನ್ and then AC use ಮಾಡಿರೋದು Samsung. And then even if I have to say about curtains, ಎಲ್ಲ D-Decor curtains use ಮಾಡಿದ್ದೀವಿ. So everything I can say that ಎಲ್ಲ branded ಆಗಿದೆ. And this way the ventilation and everything, even if hall ಕೂಡ ನೋಡಿದೀರಾ, there is a swing, such a unique feature, like ನಿಮ್ಗೆಲ್ಲೂ ಸಿಗಲ್ಲ. And then the ತುಳಸಿ ಕಟ್ಟೆ ಅಲ್ಲಿ ಅದು ಹೇಳ್ಬೋದು. And then ಅಲ್ಲಿ ಒಂದು ಇಂಡೋರ್ ಗಾರ್ಡನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಲೈಟಿಂಗು ಎಲ್ಲ ಫ್ರಮ್ ಗ್ರೌಂಡ್ ಫ್ಲೋರ್ ಟು ಇಲ್ಲಿ ಎಲ್ಲಾ ಡೀಟೇಲ್ಸ್ ಕೂಡ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನಮ್ದೇ ಮನೆ ಏನೇನ್ ನಮ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅನ್ನೋದು, ಅಂದ್ರೆ ನಿಮ್ಗೆ ಏನನ್ ಬೇಕೋ, ನೀವೇನೇನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೋ ಅದನ್ನ ಇಲ್ಲಿ ಮ್ಯಾಚ್ ಮಾಡಿದ್ದೀರಾ. ವಿ ಹ್ಯಾವ್ ಮ್ಯಾಚ್ಡ್ ಇಟ್ ಕಂಪ್ಲೀಟ್ಲಿ. ಸೊ ಏನೋ ಪ್ರಾಬ್ಲಮ್ಸ್ ಇರಬಾರ್ದು. ಅಂಡ್ ಯು ಕ್ಯಾನ್ ಸಿ ದಟ್ ದ ಲೊಕ್ಯಾಲಿಟಿ ಬಂದ್ಬಿಟ್ಟು ಇಟ್ಸ್ ಸೋ ಪೀಸ್ಫುಲ್ ಅಂಡ್ ಇಟ್ಸ್ ಅ ವೆರಿ ಡೆವಲಪಿಂಗ್ ಏರಿಯಾ. ಇವಾಗ ದ ರೋಡ್ ಎಷ್ಟು ವೈಡ್ ಆಗಿದೆ, ಯೂಶಲಿ ಕಾರ್ ತರಕ್ಕೆ ಎಲ್ಲದಕ್ಕೂ ಇಲ್ ಬಿ ವೆರಿ ಪ್ರಾಬ್ಲಮ್ಯಾಟಿಕ್, ಬಟ್ ದ ರೋಡ್ ಇಸ್ ವೆರಿ ವೈಡ್. ಅಂಡ್ ಎಷ್ಟು ಫೀಟ್ ಬಂದಿದೆ ಮೇಡಮ್ ರೋಡ್? ಅದು 40 feet ಇದೆ. 40 feet ಅಲ್ವಾ? ಓಕೆ. ಸೊ ಎಲ್ಲದಕ್ಕೂ ತುಂಬಾ ಅನುಕೂಲ ಇದೆ. ಅಂಡ್ ದೇರ್ ಇಸ್ ಅ ಕಾಲೇಜ್ ನಿಯರ್ ಬೈ, GMIT ಕಾಲೇಜ್. ಓಕೆ. ಅಂಡ್ ಇಟ್ಸ್ ಅ ವೆರಿ ಡೆವಲಪಿಂಗ್ ಏರಿಯಾ. ಐ ಮೀನ್ ಯೂಶಲಿ ಬಂದ್ಬಿಟ್ಟು ತುಂಬಾ ಕ್ರೌಡೆಡ್ ಆಗಿ ಆತರ ನೋ ಒನ್ ಯು ವಿಲ್ ಲೈಕ್, ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಯಾರಾದ್ರೂ ಪೀಸ್ಫುಲ್ ಆಗಿ ಇರಬೇಕು, ವಾಸ ಮಾಡಬೇಕು ಅಂತಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ವಾಕಿಂಗ್ ಮಾಡಕ್ಕೆ ಎಲ್ಲದಕ್ಕೂ ಇಟ್ಸ್ ವೆರಿ ನೈಸ್. ಬಾಸ್ ವೇಟ್. ಓಕೆ ವೀಕ್ಷಕರೇ, ಇಷ್ಟು ತನಕ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಈ ಒಂದು ಮನೆ 30 into 50 ಸೈಜ್ ಕಂಪ್ಲೀಟ್ಲಿ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಟೆರಸ್ ವರ್ಗು, ಟೆರಸ್ ಯಾವ ತರ ಇದೆ ನೀವು ಅಬ್ಸರ್ವ್ ಮಾಡ್ತಿದ್ರೆ ಆಂಬಿಯನ್ಸ್. ಸೊ ಇಲ್ಲಿವರೆಗೂ ಕಂಪ್ಲೀಟ್ಲಿ ಒನ್ ಆಫ್ ದ ಬೆಸ್ಟ್ ಮನೆ ನಾನು ಮಾಡಿರುವಂತ, ದಾವಣಗೆರೆಯಲ್ಲಿ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಮನೆ ಹೋಮ್ ಟೂರ್ ಅಂತ ನನಗನ್ಸುತ್ತೆ. ಸೊ ಈ ಒಂದು ಮನೆ ನಿಮ್ಗೆ ಏನಾದ್ರು ಇಷ್ಟ ಆಗಿರುತ್ತೆ ಆಬ್ವಿಯಸ್ಲಿ. ಸೊ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಆಲ್ಸೋ ನಿಮ್ಗೇನಾದ್ರೂ ಈ ಒಂದು ಮನೆ ಇಷ್ಟ ಆಯ್ತು, ಪರ್ಚೇಸ್ ಮಾಡಬೇಕು ಅಂತ ಏನೋ ನೀವೇನಾದ್ರೂ ಐಡಿಯಾ ಇದ್ರೆ, ಸೊ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಡೈರೆಕ್ಟ್ ಓನರೇ ನಿಮ್ಮ ಹತ್ರ ಮಾತಾಡ್ತಾರೆ. ಓನರ್ ಹತ್ರ ಡಿಸ್ಕಸ್ ಮಾಡ್ಕೊಂಡು, ಪ್ರೈಸ್ ಡಿಸ್ಕಷನ್ ಮಾಡ್ಕೊಂಡು ಆರಾಮಾಗಿ ಒಂದು ಮನೆನ ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಇಂಡಿಪೆಂಡೆಂಟ್ ಹೌಸ್ ಅಂತ ನನ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಈ ಒಂದು ಕಾನ್ಸೆಪ್ಟ್ ನನಗೆ ಏನು ಇಷ್ಟ ಆಯಿತು ಈ ಒಂದು ಮನೇಲಿ ಅಂತಂದ್ರೆ, ಕೆಳಗಡೆ ತುಳಸಿ ಕಟ್ಟೆದಾಗಿರ್ಬೋದು, ಮನೆ ಒಳಗಡೆನೆ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋ ಥರ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ದೇವ್ರ ಮನೆ ಕಾನ್ಸೆಪ್ಟ್ ಆಗಿರ್ಬೋದು, ವೈಟ್ ಪಾಸಿಟಿವ್ ಫೀಲ್ ಬರೋ ಥರ ಮಾಡಿದ್ದಾರೆ. ಆ್ಯಂಡ್ ಹಾಲ್ ಸ್ಪೇಷಿಯಸ್ ಹಾಲ್ ಆಗಿರ್ಬೋದು, ಆ TV ಯೂನಿಟ್ಟು, ಅದು ಯೋಗ ರೂಮ್ ಅಂತ ಹೇಳಿದ್ರಲ್ಲ, ಅದೊಂದು ರೂಮ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮನೇಲಿ ಯೋಗ ಮಾಡೋರಾಗಿರ್ಬೋದು, ಎಕ್ಸಸೈಸ್ ಮಾಡೋರಾಗಿರ್ಬೋದು, ಆರಾಮಾಗಿ ಆ ಒಂದು ಪ್ಲೇಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಪ್ರತಿಯೊಂದು ರೂಮ್ಗೂ ಮಾಸ್ಟರ್ ಬೆಡ್ರೂಮ್ ಥರನೇ ಮಾಡಿದ್ದಾರೆ ಕಾನ್ಸೆಪ್ಟಲ್ಲಿ. ಆ್ಯಂಡ್ ಆಲ್ಸೋ ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಆ್ಯಂಡ್ AC ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಈ ಒಂದು ಮನೆ ಪರ್ಚೇಸ್ ಮಾಡಿದ್ರೆ ಜಸ್ಟ್ ವಾಸ ಮಾಡಲಿಕ್ಕೆ ಬಂದ್ಬಿಡ್ಬೋದು, ಆ ಥರ ಒಂದು ಮನೆ ಈ ಒಂದು ಕಾನ್ಸೆಪ್ಟಲ್ಲಿ ನಮಗೆ ತೊಗೊಂಡು ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಹೌಸ್ ಅಂತ ನನಗನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.